ನಮಸ್ಕಾರ. 5 ಗಂಟೆಗಳ ಸುದೀರ್ಘ ಸಾಕ್ಷ್ಯ ಚಿತ್ರದ ಸಾರಾಂಶವನ್ನು ಅತ್ಯಂತ ರೋಚಕವಾಗಿ ಕಟ್ಟಿಕೊಡುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇದು ಕೇವಲ ಇತಿಹಾಸದ ಪಾಠವಲ್ಲ, ಮಾನವನ ಅದ್ಭುತ ಪ್ರಗತಿಯ ಬೃಹತ್ ಆಯಾಮವನ್ನು ಅರಿಯುವ ಒಂದು ಪ್ರಯತ್ನ. ಬನ್ನಿ, ಇತಿಹಾಸದ ಪುಟಗಳನ್ನು ತಿರ್ಕೋಣ. ಲಕ್ಷಾಂತರ ವರ್ಷಗಳ ಹಿಂದಿನ ಕಾಲಕ್ಕೆ ಒಮ್ಮೆ ಹೋಗೋಣ. ಕೇವಲ ಕಲ್ಲಿನ ಆಯುಧಗಳು, ಬೆಂಕಿಯ ಅನ್ವೇಷಣೆ ಇದಿಷ್ಟೇ ಆಧಾರದಲ್ಲಿ ಪ್ರಾಚೀನ ಮಾನವ ಭಯಾನಕ ಹವಾಮಾನದ ವಿರುದ್ಧ ಹೋರಾಡಬೇಕಿತ್ತು. ಕಾಡು ಪ್ರಾಣಿಗಳ ಬೇಟೆ, ಕತ್ತಲ ಕಂಡರೆ ಭಯ, ಇದೇ ನೋಡಿ ಇವತ್ತಿನ ಈ ನಮ್ಮ ಬೃಹತ್ ಜಗತ್ತಿನ ಅಡಿಪಾಯ. ಬದುಕುಳಿಯುವ ಹೋರಾಟದಿಂದ ಹಿಡಿದು ಆಧುನಿಕ ನಾಗರಿಕತೆಯವರೆಗಿನ ಈ ಪ್ರಯಾಣದ ಹಾದಿ ಹೀಗಿರಲಿದೆ. ಮಾನವ ಕುಲದ ಉದಯ, ಮೊದಲ ನಾಗರಿಕತೆಗಳ ಏಳಿಗೆ, ಬೃಹತ್ ಸಾಮ್ರಾಜ್ಯಗಳು, ಕ್ರಾಂತಿಗಳು ಮತ್ತು ಮಹಾಯುದ್ಧಗಳು, ಹಾಗೂ ಅಂತಿಮವಾಗಿ ಮಾನವನ ಮುಂದಿನ ಅಧ್ಯಾಯ. ಇದೊಂದು ರೋಮಾಂಚಕ ಜರ್ನಿ. ಶುರು ಮಾಡೋಣಲ್ವಾ? ಮೊದಲನೆಯ ಘಟ್ಟ, ಮಾನವ ಕುಲದ ಉದಯ. ಬದುಕುಳಿಯುವ ಹೋರಾಟದಿಂದ ಹಿಡಿದು ನಾಗರಿಕತೆಯೆಡೆಗಿನ ಪಯಣ. ಮನುಷ್ಯ ಅಲೆಮಾರಿತನ ಬಿಟ್ಟು ಭೂಮಿಯ ಮೇಲೆ ಒಂದೆಡೆ ನೆಲೆಸಿದ್ದು ಇತಿಹಾಸದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್. ಸುಮಾರು 10,000 ವರ್ಷಗಳ ಹಿಂದೆ ನಡೆದ ಆ ಒಂದು ಬದಲಾವಣೆ ಎಂಥದ್ಗೊತ್ತಾ? ಕೃಷಿ ಕ್ರಾಂತಿ. ಕೇವಲ ಹೊಟ್ಟೆಪಾಡಿಗಾಗಿ ಬೆಳೆ ಬೆಳೆಯೋದಲ್ಲ, ಇದು ಮಾನವನ ಮೊದಲ ಶಾಶ್ವತ ಮನೆಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಪ್ರಾಣಿಗಳನ್ನು ಸಾಕುವುದು ಶುರುವಾಯಿತು. ಅಕ್ಷರಶಃ ಹೇಳಬೇಕಂದ್ರೆ ನಾಗರಿಕತೆ ಹುಟ್ಟಿಕೊಂಡಿದ್ದೇ ಇಲ್ಲಿಂದ. ಮುಂದಿನ ಹಂತಕ್ಕೆ ಹೋಗೋಣ. ಎರಡನೆಯ ವಿಭಾಗ, ಮೊದಲ ನಾಗರಿಕತೆಗಳ ಏಳಿಗೆ. ಕೃಷಿಯಿಂದ ಸಿಕ್ಕ ಈ ಜ್ಞಾನ ಪ್ರಪಂಚದಾದ್ಯಂತ ಹೇಗೆ ಸಂಕೀರ್ಣ ಸಮಾಜಗಳನ್ನು ಕಟ್ಟಿತು ಅಂತ ನೋಡೋಣ. ಇಲ್ಲಿ ಒಂದು ಅದ್ಭುತವಾದ ವಿಷಯ ಗಮನಿಸಬೇಕು. ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿ ಎಂಥ ಆಶ್ಚರ್ಯ ಆವಿಷ್ಕಾರಗಳು ನಡೆದವು. ಮೆಸೊಪೊಟೇಮಿಯಾದಲ್ಲಿ ಮೊದಲ ಕಾನೂನುಗಳು ಬಂದ್ರೆ, ಈಜಿಪ್ಟ್ನಲ್ಲಿ ಬೃಹತ್ ಪಿರಮಿಡ್ಗಳು ಎದ್ದು ನಿಂತವು. ಇತ್ತ ನಮ್ಮ ಸಿಂಧೂ ಕಣಿವೆಯ ಅದ್ಭುತ ನಗರ ಯೋಜನೆ ಒಂದೆಡೆಯಾದರೆ, ಚೀನಾ ರೇಷ್ಮೆ ಮಾರ್ಗವನ್ನೇ ಜಗತ್ತಿಗೆ ಪರಿಚಯಿಸಿತು. ಈಗ ಮೂರನೆಯ ಘಟ್ಟ, ಸಾಮ್ರಾಜ್ಯಗಳು ಮತ್ತು ಜಾಗತಿಕ ಸಂಪರ್ಕ. ಜನಸಂಖ್ಯೆ ಹೆಚ್ಚಾದಂತೆ ಚಿಕ್ಕಪುಟ್ಟ ನಗರಗಳು ಬೃಹತ್ ಸಾಮ್ರಾಜ್ಯಗಳಾಗಿ ಬೆಳೆದುವು. ಇದು ಏರಿಕೆ, ಕುಸಿತ ಮತ್ತು ವಿನಿಮಯದ ಕಥೆ. ಈ ಬೃಹತ್ ಸಾಮ್ರಾಜ್ಯಗಳು ತಂದ ಬದಲಾವಣೆಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಚಂದ್ರಗುಪ್ತ ಮತ್ತು ಅಶೋಕನ ಮೌರ್ಯ ಸಾಮ್ರಾಜ್ಯವಿರಲಿ, ರೋಮನ್ನರ ಕರಾರುವಕ್ಕಾದ ಎಂಜಿನಿಯರಿಂಗ್, ಗ್ರೀಕರ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಥವಾ ಗೆಂಘೀಸ್ ಖಾನ್ನ ಮಂಗೋಲ್ ಸಾಮ್ರಾಜ್ಯ, ಇವೆಲ್ಲವೂ ಅನಿವಾರ್ಯವಾಗಿ ಪತನಗೊಂಡ್ರೂ ಇಂದಿನ ನಮ್ಮ ರಾಜಕೀಯ ಮತ್ತು ಸಾಂಸ್ಕೃತಿಕ ಬುನಾದಿಯನ್ನು ಎಷ್ಟು ಭದ್ರವಾಗಿ ಕಟ್ಟಿಹೋದವೋ ಅಲ್ವಾ? ಅದೇ ಸಮಯದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆಯಾಯಿತು. ಮಧ್ಯಕಾಲೀನ ಯುರೋಪ್ ಕೋಟೆಗಳ ನಿರ್ಮಾಣ ಮತ್ತು ಧಾರ್ಮಿಕ ಯುದ್ಧಗಳಲ್ಲಿ ಮುಳುಗಿದ್ದಾಗ ಇಸ್ಲಾಮಿಕ್ ಸುವರ್ಣ ಯುಗವು ವಿಜ್ಞಾನ, ಗಣಿತ, ವೈದ್ಯಕೀಯ ಮತ್ತು ಖಗೋಳಶಾಸ್ತ್ರದಲ್ಲಿ ಅಪಾರ ಪ್ರಗತಿಯನ್ನು ಸಾಧಿಸುತ್ತಿತ್ತು. ಮಾನವನ ಜ್ಞಾನ ಭಂಡಾರವನ್ನು ರಕ್ಷಿಸುವಲ್ಲಿ ಇದೊಂದು ಬಹುದೊಡ್ಡ ಮೈಲಿಗಲ್ಲು. ಆಮೇಲೆ ಶುರುವಾಗಿದ್ದೆ ನೋಡಿ ಜಗತ್ತನ್ನು ಸುತ್ತುವ ಅದಮ್ಯ ಹಂಬಲ. ಕೊಲಂಬಸ್, ವಾಸ್ಕೊ ಡ ಗಾಮಾ ಅಂತಹವರಿಂದ ಶುರುವಾದ ಸಮುದ್ರ ಪರಿಶೋಧನೆ ಒಂದು ದೊಡ್ಡ ಡಾಮಿನೋ ಎಫೆಕ್ಟ್ ಸೃಷ್ಟಿಸಿತು. ವಸಾಹತುಶಾಹಿ ಮತ್ತು ಜಾಗತಿಕ ವ್ಯಾಪಾರ ಮಾರ್ಗಗಳು ಇಡೀ ಪ್ರಪಂಚದ ಎಲ್ಲಾ ಖಂಡಗಳನ್ನು ಮಿಂಚಿನ ವೇಗದಲ್ಲಿ ಬೆಸೆದೊಡ್ಡುವು. ಇಲ್ಲಿಂದ ಇತಿಹಾಸದ ಓಟಕ್ಕೆ ಸಿಕ್ಕಾಪಟ್ಟೆ ವೇಗ ಸಿಗುತ್ತದೆ. ನಾಲ್ಕನೇ ವಿಭಾಗ, ಕ್ರಾಂತಿಗಳು ಮತ್ತು ಮಹಾಯುದ್ಧಗಳು. ಹೊಸ ಆವಿಷ್ಕಾರಗಳು ಅದೆಷ್ಟು ಸಂಪತ್ತನ್ನು ತಂದವೋ ಅಷ್ಟೇ ವಿನಾಶಕಾರಿಯಾದ ಯಾಂತ್ರೀಕೃತ ಯುದ್ಧಗಳಿಗೂ ಕಾರಣವಾದವು. ಉಗಿಯಂತ್ರದ ಆಗಮನ, ಕಾರ್ಖಾನೆಗಳ ಸ್ಥಾಪನೆ, ಇದು ಆಧುನಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿತು. ಇದು ಕೈಗಾರಿಕಾ ಕ್ರಾಂತಿಯಾದರೆ, ಇನ್ನೊಂದೆಡೆ ಫ್ರೆಂಚ್ ಕ್ರಾಂತಿ ಆಧುನಿಕ ರಾಜಕೀಯ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಹೋರಾಟದ ಕಿಚ್ಚು ಹೊತ್ತಿಸಿತು. ಜಗತ್ತಿನ ಮುಖವಾಣಿಯೇ ಬದಲಾಗಿದ್ದು ಇಲ್ಲಿ. ಆದರೆ ಈ ತಂತ್ರಜ್ಞಾನದ ವೇಗ ಎಂಥ ದುರಂತ ತಂದೊಡ್ಡಿತು ಅನ್ನೋದು ಕಹಿ ಸತ್ಯ. ಮೊದಲನೇ ಮಹಾಯುದ್ಧದ ಟ್ರೆಂಚ್ ಯುದ್ಧಗಳು, ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಹತ್ಯಾಕಾಂಡ, ಅಣುಬಾಂಬಿನ ಆ ಭೀಕರತೆ, ಇಡೀ ಮಾನವೀಯತೆ ನಡುಗಿಹೋಯಿತು. ಕಡೆಗೆ ಪ್ರಪಂಚದ ರಾಷ್ಟ್ರಗಳೆಲ್ಲ ಶಾಂತಿಗಾಗಿ ಒಂದಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದುವು. ಒಂದೆಡೆ ಯುದ್ಧಗಳಾದ್ರೆ ಇನ್ನೊಂದೆಡೆ ವಸಾಹತುಶಾಹಿಯನ್ನು ಕಿತ್ತೊಗೆಯುವ ಶಕ್ತಿಯುತ ಚಳುವಳಿಗಳು ಶುರುವಾಗಿದ್ದು. ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟವೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ. 1857ರ ದಂಗೆಯಿಂದ ಹಿಡಿದು ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರಂತಹ ಅಪ್ರತಿಮ ನಾಯಕರ ಹೋರಾಟದ ಫಲವಾಡಿ 1947ರಲ್ಲಿ ಸಿಕ್ಕ ಸ್ವಾತಂತ್ರ್ಯ, ಗುಲಾಮಗಿರಿಯ ವಿರುದ್ಧದ ಅಂತಿಮ ವಿಜಯ. ಕೊನೆಗೂ ನಾವು ಪ್ರಸ್ತುತ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ. 5ನೆಯ ವಿಭಾಗ, ಮಾನವನ ಮುಂದಿನ ಅಧ್ಯಾಯ. ಈಗಿನ ಪ್ರಗತಿಯ ವೇಗ ಊಹೆಗೂ ನಿಲುಕದ್ದು. ಇವತ್ತಿನ ದಿನಮಾನ ಹೇಗಿದೆ? ಇಂಟರ್ನೆಟ್ ಯುಗ,
ಕೃತಕ ಬುದ್ಧಿಮತ್ತೆ ಅಥವಾ ಎಐ, ಬಾಹ್ಯಾಕಾಶ ಪರಿಶೋಧನೆ, ಜೊತೆಗೆ ಹವಾಮಾನ ಬದಲಾವಣೆಯಂತಹ ಆತಂಕಕಾರಿ ಸವಾಲುಗಳು. ಈ ಎಲ್ಲಾ ತಾಂತ್ರಿಕ ಜಿಗಿತಗಳು ನಮ್ಮ ಪ್ರಸ್ತುತ ನಾಗರಿಕತೆಯ ಸ್ಪಷ್ಟ ಚಿತ್ರಣ ಕೊಡ್ತಿವೆ. ಮುಂದಿನ ಇತಿಹಾಸ ನಿಂತಿರೋದೇ ಇದ್ರ ಮೇಲೆ. ಲಕ್ಷಾಂತರ ವರ್ಷಗಳ ಈ ಸುದೀರ್ಘ ಇತಿಹಾಸವನ್ನ ಗಮನಿಸಿದ್ರೆ ಒಂದು ವಿಷಯ ಬಹಳ ಸ್ಪಷ್ಟವಾಗ್ತದೆ. ಇತಿಹಾಸ ಅಂದ್ರೆ ಬರೀ ರಾಜರು, ಯುದ್ಧಗಳು ಮಾತ್ರ ಅಲ್ಲ. ಇದು ಮನುಷ್ಯನ ಎಂದಿಗೂ ಕುಗ್ಗದ ಸ್ಥೈರ್ಯ ಮತ್ತು ಕುತೂಹಲದ ಕಥೆ. ಸಾಮ್ರಾಜ್ಯಗಳು ಹುಟ್ಟಿದವು, ಅನಿವಾರ್ಯವಾಗಿ ಪತನಗೊಂಡವು. ಆದರೆ ನಮ್ಮ ಜ್ಞಾನದ ಹಸಿವು ಮಾತ್ರ ಯಾವತ್ತೂ ನಿಲ್ಲಿಲ್ಲ. ಹಾಗಾದ್ರೆ ಕೃತಕ ಬುದ್ಧಿಮತ್ತೆ, ಹವಾಮಾನ ಬದಲಾವಣೆಯಂತಹ ಸವಾಲುಗಳ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮಾನವನ ಈ ಅದಮ್ಯ ಕುತೂಹಲ ಮುಂದೆ ಏನನ್ನು ನಿರ್ಮಿಸಲಿದೆ? ಮುಂದಿನ ಅಧ್ಯಾಯ ಹೇಗಿರಲಿದೆ? ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಕೈಯಲ್ಲೇ ಇದೆ. ಇದನ್ನೇ ಯೋಚಿಸ್ತಾ ಇರಿ.